ಪ್ರೀತಿಸಿ ಮದುವೆ ಆದರೂ ಕೂಡ ಎಷ್ಟೋ ಬಾರಿ ಗಂಡ ಹೆಂಡತಿ ಯಾಕಾದರೂ ಮದುವೆ ಆದವು ನಾವು ಅಂತ ಅಂದ್ಕೊಂಡಿರುವುದು ಸಹಜವಾಗಿರುತ್ತೆ. ಇದರಲ್ಲಿ ಹೊರತಾಗಿ ಹುಡುಗನೂ ಅಲ್ಲ, ಹುಡುಗಿನೂ ಅಲ್ಲ. ಇಂತಹ ಸಮಸ್ಯೆಗಳು ಬಂದಾಗ ಲವ್ ಮ್ಯಾರೇಜ್ ಆದರೂ ಕೂಡ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಬಂದಿರ್ತೀರ. ಸರಿದೂಗಿಸ್ಕೊಂಡು ಹೋಗೋಣ ಅಂತಂದರೆ ಒಂದಲ್ಲ ಒಂದು ಸಮಸ್ಯೆಗಳಾಗತ್ತೆ. ಇಂತಹ ದಾಂಪತ್ಯದಲ್ಲಿ ಸಮಸ್ಯೆಗಳಾದಾಗ ಏನು ಮಾಡಬೇಕು, ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದಾಗ ಪಂಡಿತ ಶಿವಾನಂದ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ಪ್ರತಿಯೊಂದು ಸಮಸ್ಯೆಗೂ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ನೀಡುತ್ತಾರೆ. ಪ್ರೀತಿಸಿ ಮದುವೆಯಾದರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ನಾನು ಸೋಲೋದಿಲ್ಲ, ನೀನು ಸೋಲೋದಿಲ್ಲ ಅನ್ನೋ ಒಂದು ಮಾತಿನ ಹಾಗೆ ಇಬ್ಬರು ಒಬ್ಬರ ಮೇಲೊಬ್ಬರು ಶತ್ರುಗಳಿಗಿಂತಲೂ ಕಡೆಯಾಗಿ ಇರುತ್ತಾರೆ. ಎಲ್ಲವೂ ಕೂಡ ದೃಷ್ಟಿ ದೋಷದಿಂದ ಆಗಿರುವಂಥದ್ದಾಗಿರುತ್ತೆ. ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆಯಾದ ಮೇಲೆ ಇವೆಲ್ಲವೂ ಸಹಜವಾಗಿ ನಕಾರಾತ್ಮಕ ದೃಷ್ಟಿ ದೋಷಗಳು, ನಕಾರಾತ್ಮಕ ಆಶೀರ್ವಾದಗಳು ಅವರಿಂದ ನಿಮ್ಮ ಮೇಲೆ ಬಿದ್ದಾಗ ಇಂತಹ ಘಟನೆಗಳು ಆಗುವುದು ಸರ್ವೇ ಸಾಮಾನ್ಯ ಮತ್ತು ಸಹಜವೂ ಕೂಡ ಆಗಿರುತ್ತದೆ. ಇವೆಲ್ಲವೂ ಪರಿಹಾರ ಮಾಡಿಕೊಳ್ಬೇಕು. ಮೊದಲು ದೃಷ್ಟಿ ದೋಷ ನಿವಾರಣೆ ಆಗಬೇಕು. ಪತಿ ಪತ್ನಿಯರಿಬ್ಬರು ಒಟ್ಟಿಗೆ ನಿಂತು ಒಂದು ತೆಂಗಿನ ಚಿಪ್ಪಿನಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪು, ಒಂದು ಮುಷ್ಟಿ ಸಾಂಬ್ರಾಣಿ, ಒಂದು ಸ್ವಲ್ಪ ಕರ್ಪೂರವನ್ನು ಹಾಕಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕಳೆದು ಹೋಗಲಿ, ಗಂಡ ಹೆಂಡತಿ ಮೇಲೆ ಬಿದ್ದಿರುವಂತಹ ದೃಷ್ಟಿಗಳೆಲ್ಲವೂ ನಿವಾರಣೆ ಆಗಲಿ ಅಂತ ಹೇಳಿ 3 ಕಾಳು ಕರಿಮೆಣಸನ್ನು ಹಾಕಿದ ನಂತರ ಕರ್ಪೂರವನ್ನು ಹಚ್ಚಬೇಕು. ಮನೆ ತುಂಬ ಆ ಹೊಗೆಯನ್ನು ಪಸರಿಸುವ ಹಾಗೆ ನೋಡಬೇಕು. ಈ ರೀತಿ ಮಾಡಿದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವುದು ನೆಲೆಸುತ್ತೆ. ಪ್ರೀತಿಸಿ ಮದುವೆಯಾದವರು ತುಂಬ ಚೆನ್ನಾಗಿ ಕೊನೆ ತನಕ ಬಾಳುತ್ತಾರೆ. ಇಂತಹ ಕಷ್ಟದ ಸಮಯಗಳು ಇದ್ದಾಗ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ.